ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋಯನ್ನು ಕ್ಲಿಕ್ ಮಾಡ್ಕೊಂಡಿದ್ದೀರಾ, ಗುಡ್ ನ್ಯೂಸ್ ಅಂತಂದು ನೋಡಿಬಿಟ್ಟು ಬಂದಿದ್ದೀರಾ. ಓಕೆ, SSP ಬಗ್ಗೆ ಭಾಳ ದಿನ ಆಯಿತು, ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿದ್ದೆಲ್ಲ, ಇವಾಗ ಮಾತಾಡೋಣ. ಸರಿ ನೋಡಿ, ಈಗ ನಿಮಗೆ 15,000 ರೂಪಾಯಿ ಬದಲಿಗೆ 20,000 ರೂಪಾಯಿ ಕೊಡ್ತಾರಂಥದ್ದು ಏನು ಕೊಡ್ತಾರೆ ಮೊದಲು ಅದನ್ನು ಕ್ಲಾರಿಫೈ ಮಾಡ್ಕೊರಿ. ಓಕೆ, ನಿಮ್ಮ SSPಯಲ್ಲಿ ಬಹಳಷ್ಟು ಡಿಪಾರ್ಟ್ಮೆಂಟ್ಗಳು ಬರ್ತವೆ. ಅಂತಂದರೆ ಈಗ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತಂದರೆ ಈಗೇನು ಸ್ಕಾಲರ್ಶಿಪ್ ಪೋರ್ಟಲ್ ಇದೆ ನಮ್ಮದು ಸ್ಟೇಟ್ದು, ಇದರಲ್ಲಿ ಭಾಳಷ್ಟು ಸ್ಕಾಲರ್ಶಿಪ್ ಬರ್ತದೆ ಗೊತ್ತು. SSPಯಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳೋದಂತಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರ್ತದೆ, ಆ್ಯಂಡ್ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅವರು ಕೊಡ್ತಾರೆ, ಆ್ಯಂಡ್ BCWD ಅವರು ಕೊಡ್ತಾರೆ, ಆ್ಯಂಡ್ ಬೇರೆ ಬೇರೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು 4 ಇಲ್ಲಿ ತೋರಿಸ್ತೀನಿ, ಟ್ರೈ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ ಬೇಕಿತ್ತಂದರೆ. ಇಲ್ಲಿ ಕಾಣಿಸ್ತು ಇಷ್ಟೊಂದು ಡಿಪಾರ್ಟ್ಮೆಂಟ್ಗಳು ನಿಮ್ಗೆ ಸಿಗ್ತವೆ. ಅಂತಂದರೆ ಇಲ್ಲಿ ಕೃಷಿ ಇಲಾಖೆ ಕೂಡ ಸಿಗ್ತದೆ, ಆ್ಯಂಡ್ ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವರು ಕೂಡ ಕೊಡ್ತಿರ್ತಾರೆ. ಭಾಳಷ್ಟು ಡಿಪಾರ್ಟ್ಮೆಂಟ್ಗಳು ಸೇರಿ ನಿಮ್ಗೆ ಸ್ಕಾಲರ್ಶಿಪ್ ಕೊಡ್ತಿರ್ತಾರೆ. ಆ್ಯಂಡ್ ನಿಮ್ಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಎಷ್ಟಿತ್ತು ಮೊದಲು ನಿಮಗೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಮೊದಲು ಎಷ್ಟು ಕೊಡ್ತಾಯಿದ್ರು? 15,000 ರೂಪಾಯಿ. ಅಂದರೆ ಊಟ ಮತ್ತು ವಸತಿಗೆ ಎಷ್ಟು ಕೊಡ್ತಾಯಿದ್ರು? 15,000 ರೂಪಾಯಿ ಕೊಡ್ತಾಯಿದ್ರು. ನಿಮ್ಗೆಲ್ಲ ಗೊತ್ತಿದೆ, ನಾನು ಈಗಾಗಲೇ ಲೈವ್ ಡೆಮೋ ಕೂಡ ಭಾಳಷ್ಟು ಮಾಡಿಬಿಟ್ಟಿದ್ದೀನಿ. ನಿಮಗೆ ವಿದ್ಯಾಸಿರಿ ಅದರಲ್ಲಿ ಬರುವಂಥ ಅಂಡರ್ 15,000 ರೂಪಾಯಿ ಇತ್ತು. ಓಕೆ, ಆ್ಯಂಡ್ ನಿಮಗೆ ಪಿ ಕನ್ಸೆಷನ್ ಕೂಡ ನಿಮಗೆ ಆಯಾ ಕೋರ್ಸ್ಗೆ ಸಂಬಂಧಪಟ್ಟಾಗಿ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಿದ್ರು. ಬಟ್ 15,000 ರೂಪಾಯಿ ಫುಡ್ ಆ್ಯಂಡ್ ಅಕಾಮಿಡೇಷನ್ 15,000 ರೂಪಾಯಿ ಕಾನ್ಸ್ಟೆಂಟ್ ಇತ್ತು. ಅದು ಯಾರಿಗೂ ಕೂಡ ವೇರಿಯಸ್ ಇದ್ದಿದ್ದಲ್ಲ. ಅಂದರೆ ಯಾರಿಗೆ ಎಷ್ಟು ಕೊಡಬೇಕು, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ 15,000 ರೂಪಾಯಿ ಅಷ್ಟೇ ಇತ್ತು. ಬಟ್ ಇವಾಗ ಒಂದು ಒಳ್ಳೆ ಗುಡ್ ನ್ಯೂಸು, ಅದನ್ನು ಈ ವರ್ಷ ಅಂತೂ 15,000 ರೂಪಾಯಿ ಅಷ್ಟು ಚೇಂಜ್ ಆಗೋಲ್ಲ. ಬಟ್ ನೆಕ್ಸ್ಟ್ ಅಪ್ಲಿಕೇಶನ್ ಇನ್ಮೇಲೆ ಏನೆಲ್ಲ ಅಪ್ಲಿಕೇಶನ್ ಆಗ್ತಾರೋ ಅಂತಂದರೆ, ಈಗ 2024-25 ಮುಗೀತು, ಈಗ 25-26 ಬರ್ತದೆ ನೋಡಿ. ಅವಾಗ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಾರೋ ಅವ್ರಿಗೆ 20,000 ರೂಪಾಯಿ ಆಗುತ್ತೆ. ಒಂದು ಒಳ್ಳೆ ಗುಡ್ ನ್ಯೂಸು. ಯಾಕಂದರೆ ನಾವು ಹೇಳ್ತಾ ಇದ್ವಿ, ಏನಪ್ಪ ಇದು ಲೇಬರ್ ಸ್ಕಾಲರ್ಶಿಪ್ ಭಾಳಷ್ಟು ಅಮೌಂಟ್ ಬರ್ತಿತ್ತು, ಒಂದೊಂದು 40,000 ರೂಪಾಯಿ ಎಲ್ಲ 50,000 ರೂಪಾಯಿ ಗಟ್ಟಲೆ ಬರೋದು, ಕೇವಲ 8,000 10,000 ಮಾಡಿದ್ರಲ್ಲ ಅಂತಂತಿದ್ವಿ. ಒಂದು ಕಿತ್ತಾಕಿದ್ರು, ಬಟ್ ಒಂದಂತರೂ ಆ್ಯಡ್ ಮಾಡಿದರು. ಓನ್ಲಿ ಫಾರ್ ಸ್ಟೂಡೆಂಟ್ಸ್ಗೆ ಮಾಡಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ಯಾಕಂದರೆ ಭಾಳಷ್ಟು ಕಡೆ ಅಂದರೆ ಈಗ ಉಪಗಳಂತ ಏನು ಬರ್ತವೆ ಆ ರೀತಿ ಬರ್ತಾ ಇರ್ತವೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ಕೂಡ. ಸೊ ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಒಂದು ಒಳ್ಳೆ ಗುಡ್ ನ್ಯೂಸ್ ಯಾನೇ ಆಗಲಿ. ಓಕೆ, ನಾನೇ ಕೂಡ ಎಷ್ಟೋ ಟೈಮಿಗೆ ಯಾವುದೇ ಸರ್ಕಾರಲ್ಲೇ ಇರಲ್ಲಪ್ಪ, ನಮ್ಗೆ ಒಂದು ಸ್ಟೂಡೆಂಟ್ಸ್ಗೆ ಪರವಾಗಿ ಬಂತಂದರೆ ಆ ಒಂದು ಸರ್ಕಾರಕ್ಕೆ ಹೊಗಳ್ಬೇಕಾಗ್ತದೆ, ಬೈಯೋ ಟೈಮ್ ಒಳಗೆ ಬೈಬೇಕು. ಫಾರ್ ಎಕ್ಸಾಂಪಲ್, ಈಗ ಯಾವಾಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನಿಲ್ ಮಾಡಿದ್ರು, ತೆಗೆದಾಕಿದ್ರು, ಅಥವಾ ಈಗ ಅಗ್ರಿಕಲ್ಚರ್ ಕಡೆಯಿಂದ ಬರುವಂಥ ಅದನ್ನು ಕೂಡ ತೆಗೆದಾಕಿದ್ರು, ನಮಗೆ ಎಷ್ಟೊಂದು ಬೈದಿದ್ದೀನಿ, ನಾನೇ ಬೈದಿದ್ದೀನಿ. ಓಕೆ, ಬಟ್ ಇವಾಗ ಅವರೇಗೆ ಏನು ಮಾಡಿದಾರೆ ಅಂತಂದರೆ ಸ್ವಲ್ಪ ಯಾಡ್ ಮಾಡಿಕೊಡ್ತಾ ಇದ್ದಾರೆ ಅಂತಂದರೆ ಹೊಗಳೇಬೇಕು. ಓಕೆ, ಒಂದು ಒಳ್ಳೆ ಸ್ಟೂಡೆಂಟ್ಸ್ ಪರವಾಗಿ ಮಾಡ್ತಿದ್ದಾರೆ. ಸರಿ, ಈಗ ಅದೇ ಗುಡ್ ನ್ಯೂಸು. 15,000 ರೂಪಾಯಿ ಇರೋದು 20,000 ಮಾಡಿದ್ರೆ. ಇದೇ ರೀತಿ ಏನಾದರೂ ಒಂದು ಚೇಂಜಸ್ ಆಯ್ತು ಅಂದರೆ ಹೇಳ್ತಿರ್ತೀನಿ. ಲೈವ್ ಡೆಮೋನು ಕೂಡ ನಮ್ಮ ಚಾನಲಲ್ಲಿ ಸ್ಕಾಲರ್ಶಿಪ್ ಪ್ರಯುಕ್ತವಾಗಿ ಏನಾದರೂ ಹೇಳ್ತಾ ಇರ್ತೀವಿ. ಹಂಗಾಗಿ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಆ್ಯಂಡ್ ಏನಾದರೂ ಗೌರ್ಮೆಂಟ್ ಸ್ಕೀಮ್ಸ್ ಬಂದರೂ ಕೂಡ ಹೇಳ್ತಾ ಇರ್ತೀನಿ. ಓಕೆ, ಅದೇ ಒಂದು ಗುಡ್ ನ್ಯೂಸ್, ಮತ್ತೇನಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಅಮೌಂಟ್ ಈಗ ಫಸ್ಟ್ ರೌಂಡ್ದು ಬಂದಿದೆ. ಸೆಕೆಂಡ್ ಅಮೌಂಟು ಅಂದರೆ ಇನ್ನೂ ಕೂಡ ಜಮಾ ಆಗೋಕ್ಕಾಗಿಲ್ಲ, ಸ್ಟಾರ್ಟ್ ಮಾಡಿಲ್ಲ. ಬಟ್ ಕೆಲವೊಂದಿಷ್ಟು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಕೋರ್ಸ್ ಮೇಲೆ ಹೋಗ್ತದವ, ಕೋರ್ಸ್ ಮೇಲೆ ಮತ್ತು ಕ್ಯಾಸ್ಟ್ ಮೇಲೆ, ಇದ್ರ ಮೇಲೆ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಅವರು ಹಣನ ಸೆಕೆಂಡ್ ರೌಂಡು ಕೂಡ ಅಮೌಂಟು ಕೂಡ ಬಿಡ್ತಿದ್ದಾರೆ. ನಿಮ್ಗೆ ಇನ್ನೂ ಕೂಡ ಅವೇಟೆಡ್ ಅಂತ ಯಾರಿಗೆಲ್ಲ ಬಂದಿದೆ ಅವ್ರಿಗೆ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ, ಬರ್ತದೆ. ಓಕೆ, ಈ ಸೆಕೆಂಡ್ ರೌಂಡು ಆ್ಯಂಡ್ ಇದ್ರೂ ಕೂಡ ಮುಗಿದ ತಕ್ಷಣ ಇನ್ನೂ ಒಂದು ರೌಂಡು ಕೂಡ ಇರ್ತದೆ. ಅಂದರೆ 2025 ಮುಗಿಯೋಷ್ಟರಲ್ಲಿ ನಿಮ್ಗೆ ಏನೇನು ಅವೇಟೆಡ್ ಇದ್ದು ಎಲ್ಲನೂ ಕೂಡ ಕಂಪ್ಲೀಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪುತ್ತೆ. ಓಕೆ, ಸರಿ, ಈ ರೀತಿ ಏನಾದರೂ ಚೇಂಜಸ್ ಆಯ್ತಂದರೆ ಹೇಳ್ತಾ ಇರ್ತೀನಿ. ಆ್ಯಂಡ್ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಓಕೆ, ಬಾಯ್.